ನನ್ ಬೇಜಾರಾಗಿದ್ದೇನು ಗೊತ್ತಾ, ಒಂದ್ ಕನ್ಸನ್ನೆ ಮಾಡಿದ್ದು ಭವ್ಯಂಗೆಲ್ಲ ಉತ್ತಮ ಪ್ರದರ್ಶನ ಕೊಟ್ಟು ಕಾರಣಕ್ಕೆ ನೀವು ಕಳಪೆ ಕೊಡ್ತೀರಿ ಅಂದ್ರೆ ಅದೆಷ್ಟು ಸರಿಯಾದ ಉತ್ತರ? ನಾನು ಕಳಪೆ ಅಂತ ಕೊಡ್ತಿದ್ದೀನಿ, ನಾನು ವಾದ ವಿವಾದ ಮಾಡಕ್ಕೆ ಸರಿ ಇಲ್ಲ. ಮನೇಲಿ ಈಸಿ ಟಾರ್ಗೆಟ್ಗಳಲ್ವಾ ನಾವು? ಬಿಗ್ ಬಾಸ್ ಮನೆಯ ಈ ವಾರದ ಟಾಸ್ಕ್ ನಲ್ಲಿ ಸ್ಪರ್ಧಿಗಳ ನಡುವೆ ಜಿದ್ದಾಜಿದ್ದಿ ನಡೆದಿದೆ. ಈ ವಾರ ಚೈತ್ರ ಅವರು ಕಳಪೆ ಸ್ಪರ್ಧಿಯಾಗಿದ್ದಾರೆ. ಉಗ್ರ ಮಂಜು, ಗೋಲ್ಡ್ ಸುರೇಶ್, ಭವ್ಯ ಸೇರಿದಂತೆ ಅನೇಕರು ಚೈತ್ರ ಅವರಿಗೆ ಕಳಪೆ ಪಟ್ಟವನ್ನ ನೀಡಿದ್ದಾರೆ. ಎಲ್ಲೋ ಒಂದಷ್ಟು ವಾತಾವರಣ ಕೆಡಲು ಚೈತ್ರ ಅವರೇ ಮುಖ್ಯವಾದ ಕಾರಣ ಎಂದು ಉಗ್ರ ಮಂಜು ಅವರು ಹೇಳಿದ್ದಾರೆ. ಹಾಗೆ ಚೈತ್ರ ಕೂಡ ಇದನ್ನ ಈಸಿಯಾಗಿ ಒಪ್ಕೊಂಡಿಲ್ಲ. ಉತ್ತಮ ಪ್ರದರ್ಶನ ನೀಡಿದ್ದಕ್ಕೆ ಕಳಪೆ ಕೊಡುತ್ತೀರಿ ಎಂದಿದ್ದಾರೆ. ಹಾಗೆ ಮಂಜು ಅವರ ರೀಸನ್ ಸರಿ ಇಲ್ಲ, ಅವರ ವ್ಯಕ್ತಿತ್ವಕ್ಕೆ, ಅವರ ಮಾತಿಗೆ ನಾನು ಬೆಲೆ ಕೊಡಲ್ಲ ಅಂದಿದ್ದಾರೆ. ಇದಾದ ಬಳಿಕ ಚೈತ್ರ ಅವರು ಜೈಲಿಗೆ ಹೋದ ನಂತರ ಮೋಕ್ಷಿತಾ ಹಾಗೂ ಐಶ್ವರ್ಯ ಬಳಿ ಮಂಜುಣ್ಣ, ಭವ್ಯಗೆಲ್ಲ ಕನಸು ಬಂದಿದೆ, ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿ ಪ್ಲಾನ್ ಮಾಡಿ ಕಳಪೆ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಈ ವಾರದ ಟಾಸ್ಕ್ ನಲ್ಲಿ ಚೈತ್ರ ಅವರು ಮನೆಯ ಅರ್ಧ ಸ್ಪರ್ಧಿಗಳ ಜೊತೆ ಜಗಳವಾಡಿಬಿಟ್ಟಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಚೈತ್ರ ಅವರನ್ನ ಹೊರಗೆ ಇಟ್ಟಿದ್ದಕ್ಕೆ ರಜತ್ ಅವರ ಬಳಿ ಕೂಡ ಜಗಳ ಆಡಿದ್ರು. ಹಾಗೆ ನಾಮಿನೇಷನ್ ವಿಚಾರವಾಗಿ ಶಿಶಿರ್ ಹಾಗೂ ತ್ರಿವಿಕ್ರಮ್ ಜೊತೆ ಕೂಡ ಜಗಳ ಆಡಿದ್ರು. ಈ ವಿಷಯವನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಒಂದಷ್ಟು ಜನ ಚೈತ್ರ ಅವರ ವಿರುದ್ಧ ಕಾಮೆಂಟ್ ಮಾಡಿದ್ದಾರೆ. ಬೇಕಂತಲೇ ಜಗಳ ಆಡಿ ಕೊನೆಗೆ ವಾರಾಂತ್ಯದಲ್ಲಿ ಮಾತ್ರ ಕಿಚ್ಚನ ಮುಂದೆ ನಾನೇನು ಹೇಳಲೇ ಇಲ್ಲ ಎನ್ನುವ ನಾಟಕವಾಡ್ತಾರೆ ಎಂದು ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಧನ್ರಾಜ್ ಜೊತೆ ಗೌತಮಿ ಅವರು ಉತ್ತಮ ಪ್ರದರ್ಶನವನ್ನ ನೀಡಿ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಗೌತಮಿ ಅವರು ಕೂಡ ಖುಷಿಯಾಗಿ ಕ್ಯಾಪ್ಟನ್ ರೂಮ್ ಪ್ರವೇಶ ಮಾಡಿದ್ದು ಬಂದ ದಾರಿಯನ್ನು ಯಾವತ್ತೂ ಮರಿಬಾರದು ಅಂದಿದ್ದಾರೆ. ಇನ್ನೊಂದು ಕಡೆ ಮೋಕ್ಷಿತಾ ಅವರು ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಒಂಟಿಯಾಗಿ ಬಿಟ್ಟಿದ್ದಾರೆ. ಇನ್ನು ಈ ವಾರ ಉಗ್ರ ಮಂಜು, ಗೌತಮಿ ಜಾಧವ್, ಮೋಕ್ಷಿತಾ ಪೈ, ಚೈತ್ರ ಕುಂದಾಪುರ, ಭವ್ಯ ಗೌಡ, ಗೋಲ್ಡ್ ಸುರೇಶ್, ಐಶ್ವರ್ಯ ಸಿಂಧೋಗಿ, ರಜತ್ ಕಿಶನ್ ನಾಮಿನೇಟ್ ಆಗಿದ್ದಾರೆ. ಆದ್ರೆ ಶುಕ್ರವಾರ ಬಂದರೂ ಇದುವರೆಗೂ ವೋಟಿಂಗ್ ಲೈನ್ ತೆಗೆದಿಲ್ಲ. ಗುರುವಾರದ ಸಂಚಿಕೆ ಮುಕ್ತಾಯವಾದ ಬೆನ್ನಲ್ಲೇ ವೋಟಿಂಗ್ ಲೈನ್ಸ್ ಓಪನ್ ಆಗಬೇಕಿತ್ತು, ಆದರೆ ಇದುವರೆಗೂ ಓಪನ್ ಆಗಿಲ್ಲ. ಹೀಗಾಗಿ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಹೇಳಲಾಗ್ತಿದೆ. ಈ ವಾರ ಎಲಿಮಿನೇಷನ್ ವಿಚಾರದಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ನೀಡಿದ್ದಾರೆ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ವೀಕ್ಷಕರಿಗೆ ಬಿಗ್ ಬಾಸ್ ನೋಡುವ ಕುತೂಹಲ ಹೆಚ್ಚಾಗ್ತಿದೆ ವಿನಃ ಕಡಿಮೆ ಅಂತೂ ಆಗ್ತಿಲ್ಲ.